ರಿಪೀಟೆಡ್ಲಿ ಗ್ಯಾಸ್ ಆಗೋದು, ಅಸಿಡಿಟಿ ಆಗೋದು, ಮತ್ತಂದ್ರೆ ಆಲ್ವೇಸ್ ಹೊಟ್ಟೆ ಫುಲ್ ಇರೋದು, ಬ್ಲೋಟಿಂಗ್ ಇಶ್ಯೂ ಆಗೋದು, ಎದೆ ಬರ್ನಿಂಗ್ ಇಶ್ಯೂ ಆಗೋದು, ಮತ್ತಂದ್ರೆ ಇಂಡೈಜೆಷನ್ ಅಂದ್ರೆ ಡೈಜೆಷನ್ನೇ ಆಗೋದಿರಲಿಲ್ಲ. ಮತ್ತಂದ್ರೆ ಏನಂದ್ರೆ ಮೇನ್ಲಿ ಮೋಷನ್ ಕರೆಕ್ಟ್ ಆಗಿ ಆಗೋದಿಲ್ಲ, ಮೀನ್ಸ್ ಹೊಟ್ಟೆ ಕ್ಲಿಯರ್ ಆಗೋದಿಲ್ಲ. ಮತ್ತಂದ್ರೆ ಮೋಷನ್ ನಮ್ಗೆ ಡೈಲಿ ಬರೋದಿಲ್ಲ. ಮತ್ತಂದ್ರೆ ನಮ್ಗೆ ಮೋಷನ್ ಮಾಡ್ಬೇಕಾದ್ರೆ ಹಾರ್ಡ್ ಆಗ್ಲಿಲ್ಲ ಅಂದ್ರೆ ಕಷ್ಟಪಟ್ಟು ನಾವು ಮೋಷನ್ ಮಾಡೋದಾಗ್ಲಿ, ಈ ತರ ಪ್ರಾಬ್ಲಮ್ಸ್ ಇದ್ರೆ ಇಗ್ನೋರ್ ಮಾಡಿಬಿಡಿ ಪ್ಲೀಸ್. ಖಂಡಿತ ಈ ವಿಡಿಯೋ ನಿಮ್ಗಾಗಿದೆ, ನಾನು ನಿಮ್ಗೆ ಹೇಳ್ತೇನೆ. ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಚನಾ ಸ್ವಾಮಿ. ಇವತ್ತು ನಾನು ನಿಮಗೆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೇನೆ. ಮಲಬದ್ಧತೆ ಏನೇನಂದ್ರೆ ಈಗ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಇನಿಷಿಯಲ್ ಏನೇನು ಹೇಳಿದೆ, ಗ್ಯಾಸ್ಟ್ರಿಕ್ ಎಷ್ಟು, ಬ್ಲೋಟಿಂಗು, ಹೊಟ್ಟೆಯಲ್ಲಿ ಇಂಡೈಜೆಷನ್ ಇಶ್ಯೂ ಎಲ್ಲ ಕರೆಕ್ಟಾಗಿ ಮೋಷನ್ ಕ್ಲಿಯರ್ ಆಗೋದಿಲ್ಲ, ಈ ತರ ಇಶ್ಯೂ ಎಲ್ಲ ಅಂದ್ರೆ ಈ ತರ ಸಿಂಟಮ್ಸ್ ಎಲ್ಲಾನು ಬಂದ್ಬಿಟ್ಟು ಕಾನ್ಸ್ಟಿಪೇಷನ್ ಅಂದ್ರೆ ಏನು ಹೇಳ್ತೇನೆ. ಕಾನ್ಸ್ಟಿಪೇಷನ್ ಅಂತ ಯಾವಾಗ ಆಗುತ್ತೆ ಅಂದ್ರೆ ನಮಗೆ ಮಲ ವಿಸರ್ಜನೆ ಕರೆಕ್ಟ್ ಆಗಿ ಆಗೋದಿಲ್ಲ, ಅಂದ್ರೆ ನಮ್ಗೆ ಹೊಟ್ಟೆ ಕ್ಲಿಯರ್ ಆಗೋದಿಲ್ಲ. ಮತ್ತೆ ನಾವು ಅಟ್ಲೀಸ್ಟ್ ನಾವು 2 or 3 days ಅಲ್ಲಿ ಹೋಗ್ಬೇಕು ಒನ್ ಟೈಮು ಮೋಷನ್ಗೆ, ಬಟ್ ಅದು ಕ್ಲಿಯರ್ ಆಗಿ ಆಗ್ತಾ ಇಲ್ಲ. ಆಕ್ಚುಲಿ ಎವ್ರಿ ಡೇ ನಾವು ಮೋಷನ್ಗೆ ಹೋಗ್ಬೇಕು ಅಂದ್ರೆ ನಾವು ಹೊಟ್ಟೆ ಕ್ಲಿಯರ್ ಮಾಡ್ಬೇಕು, ಅವಾಗ ನಮ್ಗೊಂದೇನು ಆಕ್ಟಿವ್ ಆಗಿ ನಾವು ಡೇ ರೂಟೀನಲ್ಲಿ ಇರ್ಬೋದು. ಓಕೆ, ಈ ತರ ನಿಮ್ಗೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಮೋಷನ್ ಅಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ಹೇಳ್ತೇನೆ. ಓಕೆ, ಏನಂದ್ರೆ ನಾವು ನಮ್ಮ ಬಾಡಿಯಲ್ಲಿ ಒಂದು ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಅಂತ ಇನ್ಸೈಡ್ ಆಗ್ಬಿಡುತ್ತೆ. ಏನಂದ್ರೆ ಹೇಳ್ತೇನೆ, ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಏನಂತ ನಿಮ್ಗೆ ಹೇಳ್ತೇನೆ. ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಸ್ಲೋ ಆಗೋದ್ರಿಂದ ನಮ್ಗೆ ಈ ತರ ಎಲ್ಲ ಇಶ್ಯೂದು ನಮ್ಮ ಬಾಡಿಯಲ್ಲಿ ಅಬ್ಸರ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಅಂತ ಅಂದ್ರೆ ನಾವು ಒಂದು ಎಕ್ಸಾಂಪಲ್, ಒಂದು ಫುಡ್ ಇದೆ, ಫುಡ್ ತಗೊಂಡಾಗ ಬಾಯಲ್ಲಿ ಇಡ್ತೀವಿ, ಆಟೋಮೆಟಿಕ್ ಹೋಗೋದಿಲ್ಲಲ್ಲ, ಏನೋ ಒಂದು ಫೋರ್ಸ್ ಇದೆ, ಒಂದು ಫೋರ್ಸ್ ಅಂದ್ರೆ ಆ ಮೂವ್ಮೆಂಟ್ಗೆ ಆಮೇಲೆ ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಅಂತ ಹೇಳ್ತೇವೆ. ಓಕೆ, ಈ ಮೂವ್ಮೆಂಟು ನಮಗೆ ಯಾವಾಗ ಸ್ಲೋ ಡೌನ್ ಆದಾಗ ನಮಗೆ ಬಾಡಿಯಲ್ಲಿ ನಾವು ಅಂದ್ರೆ ಹೊಟ್ಟೆಯಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ. ಡೈಜೆಷನ್ ಸಿಸ್ಟಮ್ ಮೇಲೇನೆ ಫಸ್ಟ್ ಎಫೆಕ್ಟ್ ಆಗೋದು. ಡೈಜೆಷನ್ ಸಿಸ್ಟಮ್ ಬಂದ ಮೇಲೆ ನಮಗೆ ಫುಡ್ಡು, ಓಕೆ, ನೀವು ಯಾವ ಥರ ನೀವು ಡೇ ಟು ಡೇ ಲೈಫಲ್ಲಿ ನೀವು ಫಾಲೋ ಮಾಡ್ತಾ ಇದ್ರೆ ಡಿಪೆಂಡ್ ಆನ್ ಅದರ ಪ್ರಕಾರ ನಿಮಗೆ ಬಾಡಿಯಲ್ಲಿ ಸಿಂಪ್ಟಮ್ಸು ಮತ್ತು ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು ಫಸ್ಟ್ ಹೇಳ್ತೇನೆ ಬ್ಲೋಟಿಂಗ್, ಕಾನ್ಸ್ಟಿಪೇಷನ್ ಇಂದ ಏನೇನು 3 ಮೇಜರ್ ಇಶ್ಯೂಸ್ ಹೇಳ್ತೀನಿ, ಯಾಕೆ ಕಾನ್ಸ್ಟಿಪೇಷನ್ ಬರುತ್ತೆ ಅಂತ. ಕಾನ್ಸ್ಟಿಪೇಷನ್ಗೆ ಫಸ್ಟ್ ರೀಸನ್ ಬಂದ್ಬಿಟ್ಟು ಫೈಬರ್. ನೀವು ಫೈಬರ್ ಇಂಟೇಕ್ ಕಡಿಮೆ ಮಾಡೋದ್ರಿಂದ ನೀವು ಈ ಇಶ್ಯೂ ಕಾಣಬಹುದು. ಓಕೆ, ಏನೇನು ಹೇಳಿದ್ದೀನಲ್ಲ ಈ ಇಶ್ಯೂಸ್ ನಿಮಗೆ ಕಾಣಬಹುದು. ಮತ್ತಂದ್ರೆ ಏನು, ಫಸ್ಟ್ ಫೈಬರ್ ನಿಮಗೆ ಫುಲ್ಫಿಲ್ ಮಾಡೋಕ್ಕೆ ನಾವು ವೆಜಿಟೇಬಲ್ಸ್ ಅಂದ್ರೆ ಲೈಕ್ ಫ್ರೂಟ್ಸ್, ವೆಜಿಟೇಬಲ್ಸ್ ತಿನ್ಬೋದು, ಅದರಿಂದ ನಿಮಗೆ ಫುಲ್ಫಿಲ್ ಆಗುತ್ತೆ. ಓಕೆ, ಲೈಕ್ ಬನಾನಾ, ಪಪ್ಪಾಯ ಈ ಥರ ನೀವು ತಿನ್ಕೋಬಹುದು. ಮತ್ತಂದ್ರೆ ಸೆಕೆಂಡ್, ವಾಟರ್ ಇಂಟೇಕ್ ಕರೆಕ್ಟ್ ಆಗಿರ್ಲಿಲ್ಲ ಅಂದ್ರೆ ನಮ್ಗೆ ಏನಾಗುತ್ತೆ, ಬಾಡಿಯಲ್ಲಿ ಕಂಪ್ಲೀಟ್ಲಿ ಡ್ರೈನೆಸ್ ಫೀಲ್ ಆಗುತ್ತೆ, ಡಿಹೈಡ್ರೇಟ್ ಆಗ್ಬಿಡ್ತೀರಾ. ಅವಾಗ ಏನಾಗುತ್ತೆ, ನಮ್ದು ಬಾಡಿಯಲ್ಲಿ ಹೊಟ್ಟೆ ಇರುತ್ತಲ್ಲ, ಆ ಬಾಡಿಯಲ್ಲಿರೋ ನೀರು ನಮ್ಮ ಬಾಡಿ ಏನ್ ಮಾಡ್ಕೊತ್ತೆ, ಹೀರ್ಕೊಳ್ಳುತ್ತೆ. ಯಾವಾಗ ನಮಗೆ ಬಾಡಿಯಲ್ಲಿ ವಾಟರ್ ಇಂಟೇಕ್ ಕಡಿಮೆ ಆದಾಗ, ಸೊ ಅವಾಗ ನಮಗೆ ಬಾಡಿ ಇಲ್ಲ ಅಲ್ಲಿಂದನೇ ಹೀರ್ಕೊಂಡಾಗ ಏನಾಗುತ್ತೆ, ನಮಗೆ ಮೋಷನ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಹಾರ್ಡ್ ಆಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ಡಿಫಿಕಲ್ಟ್ ಆಗುತ್ತೆ ಹೋಗಕ್ಕೂ, ಕಂಪ್ಲೀಟ್ಲಿ ಹೊಟ್ಟೆನೂ ಕ್ಲಿಯರ್ ಆಗೋದಿಲ್ಲ, ಬ್ಲೋಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ, ಮತ್ತಂದ್ರೆ ಮೋಷನ್ ಕ್ಲಿಯರ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಏನಂದ್ರೆ ವಾಟರ್ ಇಂಟೇಕ್ ಕರೆಕ್ಟ್ಲಿ ಮಾಡಿ ಪರ್ ಪರ್ಸನ್, ಅಂದ್ರೆ ವುಮೆನ್ ಬಂದ್ಬಿಟ್ಟು ಅಟ್ಲೀಸ್ಟ್ 3 ಲೀಟರ್ಸ್ ಪರ್ ಡೇ ಕುಡಿಬೇಕು. ಒಂದು ಮ್ಯಾನ್ ಬಂದ್ಬಿಟ್ಟು ಅಟ್ಲೀಸ್ಟ್ 4 ಲೀಟರ್. ಅಂದ್ರೆ ನಿಮ್ಗೆ ತುಂಬಾನೇ ನೀವು ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಇದ್ದೀರಾ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ನೀವು ಅಟ್ಲೀಸ್ಟ್ 5 to 6 ಲೀಟರ್ಸ್ ಪರ್ ಡೇ ಕುಡಿಲೇಬೇಕು ಎವ್ರಿ ಒನ್. ಓಕೆ, ನಾವು ಅದು ಆಯ್ತು. ಥರ್ಡ್ ಒನ್ ಬಂದ್ಬಿಟ್ಟು ನೀವು ಕರೆಕ್ಟ್ ಆಗಿ ನಿಮ್ದು ಫಿಸಿಕಲ್ ಆಕ್ಟಿವಿಟಿ ಇರಲ್ಲ, ಮತ್ತಂದ್ರೆ ನೀವು ಔಷಧ ಅಂದ್ರೆ ಏನೋ ಒಂದು ಟ್ಯಾಬ್ಲೆಟ್ ತಗೋತಾ ಇರ್ತೀರಾ, ಒಂದು ಹೆಲ್ತ್ಗೋಸ್ಕರ ಒಂದು ಟ್ಯಾಬ್ಲೆಟ್ ತಗೋತಾ ಇರ್ತೀರಾ, ಅದಕ್ಕಾಗಿ ನಿಮ್ಗೆ ಈ ಇಶ್ಯೂ ಕಾಣಬಹುದು. ಓಕೆ, ಲೆಟ್ಸ್ ಸ್ಟಾರ್ಟ್. ಇವಾಗ ಏನಂದ್ರೆ ಈಗ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ನೀವು ಇನ್ಕ್ಲೂಡ್ ಮಾಡಲೇಬೇಕು. ನೀವು ಸಿಟ್ಟಿಂಗ್ ವರ್ಕ್ ಇದ್ರೂ ನೀವು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಲೇಬೇಕು. ಓಕೆ, ಇದರಿಂದ ನಿಮಗೆ ಕಾನ್ಸ್ಟಿಪೇಷನ್ ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ. ಓಕೆ, ಇದೇ ತರ ನಾನು ನಿಮಗೆ ಒಂದು ಸ್ವಲ್ಪ ಆಸನಸ್ ಇದೆ, ಬೆಸ್ಟ್ ಆಸನಸ್ ನಮಗೆ ಅಂದ್ರೆ ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಇನ್ಕ್ರೀಸ್ ಮಾಡೋಕ್ಕೆ ನಮಗೆ ಸಮ್ ಆಸನಸ್ ಇದೆ, ನಾನು ನಿಮಗೆ ಹೇಳ್ಕೊಡ್ತೇನೆ. ನೀವು ನನ್ನ ಜೊತೆ ಮಾಡ್ಬೋದು, ಇಲ್ಲಾಂದ್ರೆ ನೀವು ಯಾವಾಗಾದ್ರೂ ಫ್ರೀ ಇದ್ರೂ ನೀವು ಈ ವಿಡಿಯೋ ಪ್ಲೇ ಮಾಡಿಬಿಟ್ಟು ನನ್ನ ಜೊತೆಗೆ ಆರಾಮಾಗಿ ನೀವು ಮಾಡ್ಕೋಬಹುದು. ಓಕೆ, ಫಸ್ಟ್ ಆಸನ ಮಲಾಸನ ಮಾಡ್ಕೊಳ್ಳೋಣ. ಮಲಾಸನದಲ್ಲಿ 1 ಮಿನಿಟು ಕುತ್ಕೋಬಹುದು. ಓಕೆ,
ನಿಮ್ಗೆ ಯಾರಿಗೆ ಮೊಳಕಲ್ ನೋವಿದೆ ಈ ಬ್ಲಾಕ್ಸ್ ಯೂಸ್ ಮಾಡ್ಕೋಬಹುದು. ಪಿಲ್ಲೋ ಆದ್ರೂ ಯೂಸ್ ಮಾಡ್ಕೊಳ್ಳಿ. ಯಾರಿಗೆ ನೀ ಪೇನ್ ಜಾಸ್ತಿ ಇದೆ, ಓಕೆ, ಆ ತರ ಪೀಪಲ್ಸ್ ಪಿಲ್ಲೋ ನೀ ಬ್ಲಾಕ್ಸ್ ಯೂಸ್ ಮಾಡ್ಬಿಟ್ಟು ಈ ತರ ಕುತ್ಕೊಂಡು ಕಂಪ್ಲೀಟ್ಲಿ ಲೆಗ್ ಈ ತರ ಕ್ರಾಸ್ ಇಟ್ಕೊಳ್ಳಿ. ಮಲಾಸನದಲ್ಲಿ ಎಷ್ಟಾಗುತ್ತೆ ಅಷ್ಟು ಎಲ್ಬೋ ಬಂದ್ಬಿಟ್ಟು ಇಲ್ಲಿ ಫ್ರಂಟ್ ಆಫ್ ಯುವರ್ ನೀ, ಓಕೆ, ಪ್ಲೇಸ್ ಮಾಡಿಬಿಟ್ಟು ಜಸ್ಟ್ ಹೀಗೆ ಹೋಲ್ಡ್ ಮಾಡ್ಬೋದು. ಓಕೆ, ಯಾರಿಗೆ ನೀ ಪೇನ್ ಇದೆ ಈ ತರ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಇನ್ನೂ ಒಂದು ನಿಮಗೆ ಓಕೆ ನಿಮಗೆ ನೀ ಪೇನ್ ಇಲ್ಲ ಅಂದ್ರೆ ನೀವು ಇದು ಅವಾಯ್ಡ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಈ ತರ ವಿ ಶೇಪಲ್ಲಿ ನಿಮ್ಮ ಲೆಗ್ ಇಟ್ಕೊಳ್ಳಿ. ನಿಮ್ಮ ಶೋಲ್ಡರ್ ಸೈಡಲ್ಲಿ ಅಂದರೆ ಎಲ್ಬೋ ಪಾಯಿಂಟ್ ಹೀಗೆ ಇಟ್ಕೊಂಡು ನೋಡಿ, ಹಂಚ್ ಇಟ್ಕೋಬೇಡಿ, ಬ್ಯಾಕ್ ಕಂಪ್ಲೀಟ್ಲಿ ಓಪನ್ ಮಾಡಿ ಹೀಗೆ ಹೋಲ್ಡ್ ಮಾಡಿ. ಓಕೆ, ಇದೇ ತರ ಪ್ರಾಕ್ಟೀಸ್ ನೀವು ಏನು ಮಾಡಬಹುದು 1 ಮಿನಿಟ್ ವರೆಗೂ ಪ್ರಾಕ್ಟೀಸ್ ಮಾಡಿ. ಓಕೆ, ಸೆಕೆಂಡ್ ಆಸನ ಬಂದ್ಬಿಟ್ಟು ನಾವು ಏನು ಮಾಡೋಣ, ಪವನ ಮುಕ್ತಾಸನ ಮಾಡ್ಕೊಳ್ಳೋಣ. ಓಕೆ, ಪವನ ಮುಕ್ತಾಸನದಲ್ಲಿ ಏನು ಮಾಡ್ಬೋದು ನೋಡಿ, ಕಂಪ್ಲೀಟ್ಲಿ ಹೊಟ್ಟೆ ಮೇಲೆ ಮಲಗ್ತೀರಿ, ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗಿರಿ, ಫೀಲ್ ಆಗಿ ರಿಲ್ಯಾಕ್ಸ್ ನೋಡಿ. ಆರಾಮಾಗಿ 2 ಕಾಲು ಹೀಗೆ ಮಡಚಿ ಎಷ್ಟಾಗುತ್ತೆ ಅಷ್ಟು ನೋಡಿ, ಎಂಟಿ ಸ್ಟಮಕ್ ಮಾಡ್ಕೊಳ್ಳಿ, ಇಂಟರ್ಲಾಕ್ ಮಾಡಿ ಆರಾಮಾಗಿ. ಯಾವ ಪೀಪಲ್ಸು ನಿಮಗೆ ಮಾಡ್ಕೋಬೋದು. ನಿಮ್ಮ ಹೊಟ್ಟೆ ಜಾಸ್ತಿ ಇದ್ದರೆ ಇಲ್ಲೇ ಇರುತ್ತೆ, ಓಕೆ, ಏನು ಇಶ್ಯೂ ಇಲ್ಲ, ಆರಾಮಾಗಿ ನೀವು ಮಾಡ್ಕೋಬೋದು. ಸ್ಲೋ ಆಗಿ ಉಸಿರು ಬಿಡ್ತಾ 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 ಕಾಲು ಕಂಪ್ಲೀಟ್ಲಿ ನಿಮ್ಮ ಹೊಟ್ಟೆಗೆ ಟಚ್ ಆಗಬೇಕು. ಓಕೆ, ಕಂಪ್ಲೀಟ್ಲಿ ಇಟ್ಸ್ ಟಚಿಂಗ್ ಯುವರ್ ಥೈಸ್ ಟು ದಿ ಸ್ಟಮಕ್. ಓಕೆ, ಆರಾಮಾಗಿ ಇದೇ ಥರ ನೀವು 1 ಮಿನಿಟ್ವರೆಗೂ ಹೋಲ್ಡ್ ಮಾಡ್ಕೋಬೋದು. ಓಕೆ, ಆ್ಯಂಕಲ್ ಸ್ಟ್ರೆಚ್ ಮಾಡಿ ಡೌನ್ ಸೈಡು ಆ್ಯಂಡ್ ನಾರ್ಮಲ್ ಬ್ರೀತಿಂಗ್. ಓಕೆ, ಈ ಥರನೂ ಹೋಲ್ಡ್ ಮಾಡಿ ಪವನ ಮುಕ್ತಾಸನದಲ್ಲಿ. ಇವಾಗ ಬಂದ್ಬಿಟ್ಟು ಥರ್ಡ್ ಅಲ್ಲಿ ಏನು, ಅರ್ಧ ಪವನ ಮುಕ್ತಾಸನ್ ವೇರಿಯೇಷನ್. ಓಕೆ, ಹೇಗೆ ಮಾಡ್ತೀವಿ ನೋಡಿ. ಅರ್ಧ ಪವನ ಮುಕ್ತಾಸನ್ ನೋಡಿ, ಹೀಗೆ ಕಂಪ್ಲೀಟ್ಲಿ ಒಂದು ಲೆಗ್ ತಗೊಳ್ಳಿ, ಹೊಟ್ಟೆ ಕ್ಲೋಸ್ ತಗೊಂಡ್ಬಿಟ್ಟು ಟ್ರೈ ಮಾಡಿ ಚಿನ್ ಟಚ್ ಮಾಡೋಕ್ಕೆ. ನಿಮ್ಗೆ ಬೇಕಾದರೆ ಪಾರ್ಶ್ವ ಪವನ ಮುಕ್ತಾಸನ್ ಮಾಡ್ಕೋಬೋದು ಅರ್ಧ. ಓಕೆ, 2 ಕಡೆ ಹೋಲ್ಡ್ ಮಾಡಿ. ಓಕೆ, ರಿಲ್ಯಾಕ್ಸ್. ಇನ್ನೊಂದು ಏನಂದ್ರೆ ಫೋರ್ತ್ ಆಸನ ಬಂದ್ಬಿಟ್ಟು ಮರ್ಕಟಾಸನ. ಮರ್ಕಟಾಸನ ಏನು ಮಾಡೋಣ, ಮರ್ಕಟಾಸನ ಮಾಡಬೇಕಾದಾಗ ಜಸ್ಟ್ ಏನು ಮಾಡಿ, ಕಾಲು ಬೆಂಡ್ ಮಾಡಿಬಿಟ್ಟು ಸೈಡಲ್ಲಿ ಟ್ವಿಸ್ಟ್ ಮಾಡಿ ನೋಡಿ. ನಿಮ್ಮದು ಇವಾಗ ನಾನು ರೈಟ್ ಲೆಗ್ ತಗೊಂಡಿದ್ದೀನಿ, ಲೆಫ್ಟ್ ಸೈಡು ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಟ್ವಿಸ್ಟಿಂಗ್ ಕಂಪ್ಲೀಟ್ಲಿ ವಿತೌಟ್ ರೈಸಿಂಗ್ ಅವರ್ ಶೋಲ್ಡರ್. ಏನು ಮಾಡಬೇಕು, ಎರಡು ಶೋಲ್ಡರು ಕಂಪ್ಲೀಟ್ಲಿ ಡೌನಲ್ಲಿ ಇರಬೇಕು. ನೀವು ಕಾಲು ಮಾತ್ರ, ನೀ ಮಾತ್ರ ಈ ಕಡೆ ಟಚ್ ಮಾಡೋಕ್ಕೆ, ಅಂದರೆ ಕಂಪ್ಲೀಟ್ಲಿ ಗ್ರೌಂಡ್ಗೆ ಟಚ್ ಮಾಡಿ ಟ್ವಿಸ್ಟ್ ಮಾಡಬೇಕು. ಹೋಲ್ಡಿಂಗ್ ಮಾಡ್ಕೊಳ್ಳಿ. ಓಕೆ, 20 ಅಂದರೆ 15 ಸೆಕೆಂಡ್ಸು 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಆರಾಮಾಗಿ ರಿಲ್ಯಾಕ್ಸ್ ಮಾಡಿಬಿಟ್ಟು ಅವಾಗ ಮತ್ತೆ ಇನ್ನೊಂದು ಅಪೋಸಿಟ್ ಕಾಲು ಫೋಲ್ಡ್ ಮಾಡಿ ಲೆಫ್ಟ್, ಆಮೇಲೆ ರೈಟ್ ಸೈಡ್ ಕಂಪ್ಲೀಟ್ಲಿ ಟ್ವಿಸ್ಟ್. ನೀವು ಅಬ್ಸರ್ವ್ ಮಾಡ್ಬೋದು, ನಿಮ್ಮದು ಕಂಪ್ಲೀಟ್ಲಿ ಸ್ಟಮಕಲ್ಲಿ ಕಂಪ್ಲೀಟ್ಲಿ ಸ್ಟ್ರೆಚ್ ಆಗುತ್ತೆ. ಶೋಲ್ಡರ್ ಕಂಪ್ಲೀಟ್ಲಿ ರೈಸ್ ಮಾಡಬೇಡಿ, ಶೋಲ್ಡರ್ ಡೌನ್ ಇಡಕ್ಕೆ ಟ್ರೈ ಮಾಡಿ, ಟ್ವಿಸ್ಟ್ ಮಾಡಿ. ಓಕೆ, ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಲೋವರ್ ಬ್ಯಾಕ್ ಪೇನ್ ಇದ್ರೂ ನಿಮಗೆ ರಿಲೀಫ್ ಆಗುತ್ತೆ. ಪೆರಿಸ್ಟಾಲ್ಟಿಕ್ ಮೂಮೆಂಟು ನಮಗೆ ತುಂಬ ಇಂಪ್ರೂವ್ ಆಗುತ್ತೆ. ಓಕೆ, ಇದೇ ಥರ ನಾವು ಹೋಲ್ಡ್ ಮಾಡೋದ್ಮೇಲೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಆದಮೇಲೆ ನಾವು ಏನು ಮಾಡೋಣ, 4 ಆಯಿತು. ಇವಾಗ 5th ಆಸನ, ಸ್ಟಮಕ್. ಓಕೆ, ಇವಾಗ ಹೀಗೆ ಮಲಗಿಬಿಡೋಣ. ಓಕೆ, ಲೈ ಡೌನ್ ಆನ್ ದಿ ಸ್ಟಮಕ್. ಓಕೆ, ಇವಾಗ ನೀವೇನು ಮಾಡಿ, ಆರಾಮಾಗಿ ನಿಮ್ಮ ಕೈ ಶೋಲ್ಡರ್ ಲೆವೆಲ್ ಆದರೂ ಇಟ್ಕೋಬೋದು, ಚೆಸ್ಟ್ ಲೆವೆಲ್ ಆದರೂ ಇಟ್ಬೋದು. ಏನಂದರೆ ನಿಮ್ಮ ಬಾಡಿ ಈಸಿಲಿ ನೀವು ಲಿಫ್ಟ್ ಅಪ್ ಮಾಡಬೇಕು. ಓಕೆ, ಇದರಲ್ಲಿ ನೀವೇನೋ ಕಷ್ಟಪಡೋದು ಬೇಡ. ಓಕೆ, ನಿಮಗೆ ಈ ಥರ ಇಲ್ಲಿಟ್ಟಾಗ ಡೀಪಾಗಿ ಬ್ಯಾಕ್ ಬೆಂಡಿಂಗ್ ಆಗುತ್ತೆ. ನೀವು ಸ್ವಲ್ಪ ಮುಂದೆ ಇಟ್ಬಿಟ್ಟು ಆರಾಮಾಗಿ ಇನ್ಹೇಲ್ ಮಾಡಿ, ಹೊಟ್ಟೆ ಎಷ್ಟಾಗುತ್ತೆ ಎತ್ತಿ ಆಮೇಲೆ ಟ್ವಿಸ್ಟ್ ಮಾಡಿ. ಓಕೆ, ಭುಜಂಗಾಸನ ಟ್ವಿಸ್ಟಿಂಗ್ ಹೋಲ್ಡ್ ಮಾಡ್ಕೊಡಿ. 1, ಇದನ್ನು ಒಂದು 15 ಕೌಂಟ್ಸ್ ನೀವು ಮನಸ್ಸಲ್ಲಿ ಕೌಂಟ್ ಮಾಡ್ಕೋಬಹುದು. 15 to 30 ಕೌಂಟ್ಸ್.
ರೆಸ್ಟ್ ಇನ್ ಶಶಾಂಕಾಸನ. ಈ ತರ ಶಶಾಂಕಾಸನ ರೆಸ್ಟ್ ಮಾಡೋದ್ರಿಂದ ನಿಮಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಕಂಪ್ಲೀಟ್ಲಿ. ಸಿಕ್ಸ್ ಪೋಸ್ ಬಂದ್ಬಿಟ್ಟು ಮಂಡುಕಾಸನ. ಓಕೆ, ಏನ್ ಮಾಡಿ ನಿಮ್ದು ಹೀಗೆ ಗಟ್ಟಿಯಾಗಿ ಮುಷ್ಟಿ ಮಾಡ್ಕೊಳ್ಳಿ. ಓಕೆ, ಮೇಕ್ ಅ ಫಿಸ್ಟ್ ಆಫ್ ಬೌತ್ ಕೀಪ್ ಇಟ್ ಕಂಪ್ಲೀಟ್ಲಿ ಹೊಟ್ಟೆ ಮೇಲೆ ಇಟ್ಕೊಳ್ಳಿ, ಲೋವರ್ ಸ್ಟಮಕ್ ಅಲ್ಲಿ ಇಟ್ಕೊಳ್ಳಿ. ಓಕೆ, ಅಪ್ಪರ್ ಸ್ಟಮಕ್ ಬೇಡ, ಕಂಪ್ಲೀಟ್ಲಿ ಲೋವರ್ ಸ್ಟಮಕ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಇನ್ಹೇಲ್ ಮಾಡಿ ಎಕ್ಸೇಲ್ ಉಸಿರು ಬಿಡ್ತಾ ಬಿಡ್ತಾ ಕಂಪ್ಲೀಟ್ಲಿ ಪ್ರೆಷರ್ ಕೊಡ್ತಾ ಸ್ಲೋಲಿ 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 ಎಷ್ಟಾಗುತ್ತೆ ಅಷ್ಟು ಫಾರ್ವರ್ಡ್ ಬೆಂಡ್ ಆಗಿ. ನಿಮ್ಗೆ ಇಷ್ಟ ಆಗುತ್ತೆ ಕಂಪ್ಲೀಟ್ಲಿ ಯು ಶುಡ್ ಗಿವ್ ದಿ ಪ್ರೆಷರ್ ಟು ಯುವರ್ ಸ್ಟಮಕ್. ಓಕೆ, ನೀವು ಸ್ವಲ್ಪ ಪ್ರೆಷರ್ ಕೊಡಬೇಕು ಹೊಟ್ಟೆಗೆ. ಒನ್ಸ್ ನೀವು ಒಂದು ಆಸನ ಕಂಪ್ಲೀಟ್ ರೀಚ್ ಆದ್ಮೇಲೆ ನಾರ್ಮಲ್ ಬ್ರೀತಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಪ್ರೆಷರ್ ನೀವು ಹೊಟ್ಟೆಗೆ ಪ್ರೆಷರ್ ಕೊಡೋದು ಮರೆಯಕ್ಕೆ ಹೋಗಬೇಡಿ. ಹಾಗೆ ಪ್ರೆಷರ್ ಕೊಡ್ತಾ ಇರಬೇಕು ಇಂಟರ್ನಲ್ಲಿ. ಇನ್ಹೇಲ್ ಮಾಡ್ತಾ ಕಂಪ್ಲೀಟ್ಲಿ ರಿಲ್ಯಾಕ್ಸ್. ಈ ಆಸನಗಳು ರೆಗ್ಯುಲರ್ ಆಗಿ ಮಾಡ್ತಾ ಹೋಗಿ ನಿಮಗೆ ಕಂಪ್ಲೀಟ್ಲಿ ನಿಮ್ಮ ಪೋಸ್ಚರ್ಸ್ ಕರೆಕ್ಟ್ ಆಗುತ್ತೆ, ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗುತ್ತೆ, ಅಂದ್ರೆ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಪವರ್ ಇಂಪ್ರೂವ್ ಆಗುತ್ತೆ. ಒಂದು ವಿಡಿಯೋ ಇದೆ ನಂದು, ವೈರಲ್ ಆಗಿದೆ. ಓಕೆ, ಇದು ಬಂದ್ಬಿಟ್ಟು ಶಾರ್ಟ್ ವಿಡಿಯೋ. ಓಕೆ, ಕಾನ್ಸ್ಟಿಪೇಷನ್ ಕ್ಯಾನ್ ಕ್ಯೂರ್ ವಿತಿನ್ 15 days ಅಂತ. ಈ ವಿಡಿಯೋ ಪ್ರಕಾರ ನಾನು ಹೇಳಿದ ಪ್ರಕಾರ ಅದು ಆ ತರ ಮೂವ್ಮೆಂಟ್ಸ್ಗಳು ನೀವು ಮಾಡ್ಕೋಬಹುದು. ಓಕೆ, ಅದರಲ್ಲೂ ಸಮ್ ಸಿಮಿಲರ್ ಆಸನಸ್ ಇದೆ, ಮತ್ತಂದ್ರೆ ಇದು ಕಂಪ್ಲೀಟ್ಲಿ ವೈರಲ್ ಆಗಿರೋ ವಿಡಿಯೋ ಇದೆ. ಓಕೆ, ನೀವು ನೋಡ್ಕೊಂಡ್ಬಿಟ್ಟು ಫಾಲೋ ಮಾಡಿ. ಅರ್ಲಿ ಮಾರ್ನಿಂಗ್ ಅದನ್ನು ಮಾಡಬಹುದು, ಇದು ಈ ತರ ಆಸನಸ್ ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆ, ಇದೇ ತರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದಲ್ಲಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಮೆಂಬರ್ ಆಗ್ಕೊಳ್ಳಿ. ಓಕೆ, ಮತ್ತಂದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದು ಫೀಡ್ಬ್ಯಾಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡಿ. ಓಕೆ.